ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಬ್ಬದ್ದು ದೀಪಾವಳಿಯ ಹಬ್ಬದ ಡೇ ವ್ಲಾಗ್. ನಮ್ದು ಆ್ಯಕ್ಚುಲಿ ಅತ್ತೆ ಮನೇಲಿ ನೋಮಿಲ್ಲ, ಅಮ್ಮನ ಮನೇಲಿತ್ತು. ಸೊ ಆಫೀಸ್ ಇದ್ದಿದ್ದ ಕಾರಣಕ್ಕೆ ನಾನು ಅಮ್ಮನ ಮನೆಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ರಜಾ ಇರೋದು ಆ್ಯಂಡ್ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋದು ಸಹ ಇವತ್ತೇ. ಅದಕ್ಕೇ ಆ್ಯಂಡ್ ಏನು ಹೇಳೋದು, ಅರ್ಲಿ ಮಾರ್ನಿಂಗ್ ಎದ್ದಿರೋದು, ಪೂಜೆಗೆ ರೆಡಿ ಮಾಡ್ಕೊಳ್ಳೋದು, ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು, ಆ ಥರದ್ದು ಕ್ಲಿಪ್ಪಿಂಗ್ ಯಾವುದೂ ತೆಗ್ದಿಲ್ಲ ನಾನು ಈ ಸರಿ. ಬಿಕಾಸ್ ಪ್ರತಿಯೊಂದು ಹಬ್ಬಕ್ಕೂ ನಾನು ತೋರಿಸಿದ್ದೀನಿ ಯಾವ ಥರ ಎಲ್ಲ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ನಾನು ಈ ಸರಿ ಏನು ತೋರ್ಸೋದಕ್ಕೆ ಹೋಗಿಲ್ಲ. ಲೈಕ್ ಡೈರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಜಸ್ಟ್ ಬಿಂದಿ ಇಕ್ಕಿದ್ದೆ, ಇನ್ನೇನು ಮೇಕಪ್ ಮಾಡ್ಕೊಂಡಿಲ್ಲ. ಇವಾಗ ಮೇಕಪ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆಲ್ರೆಡಿ ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಅವ್ನು ಕರೀತಿದ್ದಾನೆ, ನಮ್ಮ ಮನೇಲಿ ಒಬ್ಬ ಇದ್ದಾನಲ್ಲ. ಬರ್ತೀನಿ ಇರೋ. ಬರ್ತೀನಿ ನಡಿ. ಸ್ಯಾರಿ ಎಲ್ಲ ಉಟ್ಕೊಂಡಿದ್ದಾಯಿತು. ಲೈಕ್ ಫೇಸಿಗೆ ರೆಡಿ ಆಗಬೇಕು. ಸೊ ನಿಮ್ಮ ಮುಂದೆ ರೆಡಿ ಆಗ್ತೀನಿ. ಆ್ಯಕ್ಚುಲಾಗಿ ಎಷ್ಟೊಂದು ಜನಕ್ಕೆ ಧರ್ಮಕೋಲ್ದು ಯಾವ ಕೋಡ್ ಯೂಸ್ ಮಾಡೋದು ನಮ್ಮ ಸ್ಕಿನ್ಗೆ ಅನ್ನೋ ಕನ್ಫ್ಯೂಷನ್ಸ್ ಇತ್ತು, ಎಷ್ಟೊಂದು ಜನ ಕೇಳ್ತಾಯಿದ್ರು. ಸೊ ಅದಕ್ಕೇ ನಾನು ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೆ. ಅದಕ್ಕೇ ಇವತ್ತು ಅದು ಯಾವ ಥರ ಇದೆ ಅನ್ನೋ ರಿವ್ಯೂ ಕೊಡ್ತೀನಿ. ಅವಾಗ ನಿಮಗೂ ಸಹ ಉಪಯೋಗ ಆಗ್ಬೋದು ಅಂತ ಅನ್ಕೋತೀನಿ. ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಕೂದಲು ಕ್ಲಿಪ್ ಹಾಕ್ಕೊಬಿಡ್ತೀನಿ. ಓಕೆ, ಇದೇನು ಮಾಡೋಕ್ಕಾಗಲ್ಲ. ಏರ್ ಕಟ್ ನೋಡಿದ್ರಲ್ಲ, ಇದೇ ಏರ್ ಕಟ್ ಮಾಡಿರೋದು ಶ್ರೀ. ಓಕೆ, ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇದೇನು ಮಾಡೋಕ್ಕಾಗಲ್ವಾ? ಓಕೆ ಫೈನ್, ಒಂದು ಸೈಡ್ಗೆ ಇರಲಿ. ಇಲ್ಲ ಕ್ಲಿಪ್ ಹಾಕ್ಕೊಬಿಡ್ತೀನಿ. ರೀ ತುಂಬ ಶಾರ್ಟ್ ಆಗಿದೆ. ಓಕೆ ಫೈನ್. ಇವತ್ತು ನನ್ನ ಫೇಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏನು ಹೇಳೋದು, ಜಾಸ್ತಿ ಇತ್ತು. ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲನೂ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಡೇ ಬೈ ಡೇ. ನೋಡ್ತಿದ್ದೀರಾ ಈ ಥರ ಇದೆ ಅಂತೇಳಿ ನಾನು ಆ್ಯಕ್ಚುಲಿ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತೀನಿ. ನಾನು ಫುಲ್ ಕ್ಲಿಯರ್ ಆದಮೇಲೆ ನಂಗೆ ವರ್ಕೌಟ್ ಆದರೆ ನಿಮಗೂ ಸಜೆಸ್ಟ್ ಮಾಡ್ತೀನಿ. ಸೊ ನನ್ನ ಫೇಸ್ ಇವಾಗ ಅಟ್ ಪ್ರೆಸೆಂಟ್ ಈ ಥರ ಇದೆ. ಬಟ್ ಫುಲ್ ಡ್ರೈನೆಸ್, ಆಯಿಂಟ್ಮೆಂಟ್ ಹಚ್ತಾ ಇರೋ ಕಾರಣಕ್ಕೆ ಫುಲ್ ಡ್ರೈನೆಸ್ ಇದೆ ನನ್ನ ಫೇಸಲ್ಲಿ. ಅದಕ್ಕೆ ನಾನು ಪ್ರೈಮರ್ ಮತ್ತು ಮಾಯ್ಶ್ಚರೈಸರ್ ಎರಡು ಯೂಸ್ ಮಾಡ್ತೀನಿ ಇವತ್ತು. ಫಸ್ಟು ಪ್ರೈಮರ್ ಹಚ್ತಾ ಇದ್ದೀನಿ. ಲೈಕ್ ಪ್ರೈಮರ್ಸಲ್ಲೂ ತುಂಬ ಬ್ರ್ಯಾಂಡ್ಸಿಗೆ ಬರ್ತವೆ. ಬಟ್ ಏನು ಹೇಳೋದು, ಬ್ಲೂ ಹೆವೆನಿಂದ ಏನಾದ್ರು ತೊಗೊಂಡ್ರೆ ಅದು ಸ್ವಲ್ಪ ಕಮ್ಮಿ ಬಜೆಟ್ ಅಂತ ಹೇಳ್ಬೋದು. ಬೇರೆದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಇವಾಗ ಲ್ಯಾಕ್ಮೆ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಸ್ವಲ್ಪನೇ ಹಚ್ತೀನಿ. ಸೊ ಇವಾಗ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ ಹಚ್ಚಿದ್ಮೇಲೆ ನನ್ನ ಮುಖ ಈ ಥರ ಇದೆ. ಬಟ್ ಸ್ಪಾಟ್ಸ್ ಎಲ್ಲ ಆ ಥರನೇ ಕಾಣಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಧರ್ಮಕೋಲ್
ಎಷ್ಟೊಂದು ಜನಕ್ಕೆ ಕೋಡ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಲೈಕ್ ಡಿಫ್ರೆಂಟ್ ಫೇರಿಂದ ಫುಲ್ ಡಲ್ ಸ್ಕಿನ್ವರೆಗೂ ಕೋಡ್ಸ್ ಇದ್ದಾವೆ. ಸೊ ಅದಕ್ಕೆ ನಾನು ಫಸ್ಟ್ ಆರ್ಡರ್ ಮಾಡಬೇಕಾದ್ರೆ ಕೋಡ್ ಏನು ನಾನು ನೋಡಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಆಲ್ರೆಡಿ. ಸೊ ನಾನು ಫಸ್ಟ್ ತೊಗೊಂಡಿದ್ದು ಬಂದ್ಬಿಟ್ಟು 214 ಕೋಡು. ಅದು ನನ್ನ ಸ್ಕಿನ್ಗಿಂತ ಇನ್ನೂ ಡಾರ್ಕ್ ಆಗಿತ್ತು. ಯಾವ ಥರ ಹೇಳೋದು, ಆಲ್ಮೋಸ್ಟ್ ವುಡನ್ ಕಲರ್ ಅಂತಲೇ ಹೇಳ್ಬೋದು. ಇಲ್ಲಿ ಕಾಣಿಸಿದ್ರೆ ನೋಡಿ, ಈ ಥರ ಕಲರ್ ಇತ್ತು. ಇವಾಗ ಅಪ್ಲೈ ಮಾಡ್ಕೊಬಿಡ್ತೀನಿ. ಆ್ಯಂಡ್ ನಾನು ಇನ್ನೊಂದು ಆರ್ಡರ್ ಮಾಡಿದೆ. ಇದ್ರದ್ದು ಕೋಡ್ ಬಂದ್ಬಿಟ್ಟು 208 ಅಂದ್ಬಿಟ್ಟು. ಇದು ನನ್ನ ಪ್ರಕಾರ ಯಾರಾದರೂ ಫುಲ್ ಫೇರ್ ಆಗಿರ್ತಾರಲ್ಲ, ಫೇರ್ ಆಗಿದ್ದು ಅವ್ರು ಮೇಕಪ್ ಮಾಡ್ಕೊಬೇಕು ಅನ್ನೋರಿಗೆ ಇದು ಸೂಟ್ ಆಗುತ್ತೆ. ಈ ಥರ ಬಂದಿದೆ. ಸೊ ನನ್ನ ಸ್ಕಿನ್ ಟೋನ್ಗಂತೂ ಇವೆರಡು ಮ್ಯಾಚ್ ಆಗಲ್ಲ, ಬಿಕಾಸ್ ಇದು ನನ್ನ ಸ್ಕಿನ್ಗಿಂತ ಫೇರ್ ಇದೆ, ಅದು ನನ್ನ ಸ್ಕಿನ್ಗಿಂತ ಡಲ್ ಇದೆ. ಸೊ ಅದಕ್ಕೆ ನೀನು ತೊಗೊಂಡ್ಮೇಲೆ ವೇಸ್ಟ್ ಅಂತೂ ಮಾಡೋದಕ್ಕಾಗಲ್ಲ. ನಾನೇನು ಅಂದ್ಕೊಂಡೆ, ಎರಡು ಮಿಕ್ಸಪ್ ಮಾಡ್ಕೋಬೋದಲ್ಲ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವತ್ತು ಓಕೆ ಎರಡೂ ಯೂಸ್ ಮಾಡ್ತೀನಿ. ನಾನು ಜಸ್ಟ್ ಅದು ಬಂದಿದ ತಕ್ಷಣ ಹಾಕ್ಕೊಂಡು ನೋಡಿದೆ, ಫುಲ್ ಭೂತ ಥರನೇ ಇತ್ತು. ಬಿಕಾಸ್ ನನ್ನ ಸ್ಕಿನ್ ಟೋನ್ ಅಲ್ಲ, ನನ್ನ ಸ್ಕಿನ್ ಟೋನ್ಗಿಂತ ಜಾಸ್ತಿ ಕಲರ್ ಇದೆ ಅದು. ಓಕೆ, ಇವತ್ತು ಇವೆರಡು ಮರ್ಜ್ ಮಾಡಿಕೊಂಡು ನೋಡ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಫಸ್ಟ್ ಟೈಮ್ ನಾನು ಮಾಡ್ಕೊತಾ ಇರೋದು ಎರಡು ಮರ್ಜ್ ಮಾಡಿಬಿಟ್ಟು. ಆ್ಯಂಡ್ ಅಗೇನ್ ಪಫ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಭೂತ ಥರನೇ ಇದೆ ಅಂತ ಅನ್ನಿಸ್ತಿದೆ, ನೋಡೋಣ. ಬಟ್ ಜಾಸ್ತಿ ಡಾಮಿನೇಟ್ ಮಾಡ್ತಿದೆ ಅಂತ ಅನ್ಕೋತೀನಿ. ಫೇರ್ ಆಗಿರೋ ಟೋನ್ ಬಂದ್ಬಿಟ್ಟು ಅದೇ ಫುಲ್ ಫೇರ್ ಇರೋರಿಗೆ ಆ ಟೋನ್ ಓಕೆ ಅಂತ ಅನ್ಕೋತೀನಿ. ಡಸ್ಕಿ ಸ್ಕಿನ್ ಇರೋರಿಗೆಲ್ಲ 208 ಕೋಡ್ ವರ್ಕೌಟ್ ಆಗಲ್ಲ. ಜಸ್ಟ್ ಇದನ್ನ ಹಾಕೊಂಡ್ಮೇಲೆ ಟ್ಯಾಪೇ ಮಾಡಬೇಕು, ಇಲ್ಲಾಂದರೆ ಫುಲ್ ಹಿಂಗೆ ಮಾಡಿದ್ದೀರಾ ಅಂದರೆ ಅದು ಚೆನ್ನಾಗಿ ಬರಲ್ಲ. ಬೇಕಾದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಟ್ರೈ ಮಾಡಬೇಡಿ, ಮನೇಲೇ ಇರಬೇಕಾದ್ರೆ ನೀವು ಬೇಕಾದರೆ ಆ ಥರ ಎಲ್ಲ ಟ್ರೈ ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ, ಫುಲ್ ಅಸಹ್ಯ ಆಗಿಬಿಡುತ್ತೆ. ಜಸ್ಟ್ ಟ್ಯಾಪ್ ಮಾತ್ರನೇ ಮಾಡ್ಕೊಳ್ಳಿ. ನಾನು ಎರಡು ಮರ್ಜ್ ಮಾಡ್ಕೊಂಡಿದ್ದು, ಆದರೂ ಸ್ವಲ್ಪ ಭೂತ ಥರನೇ ಇದೆ. ಮೇ ಬಿ ಫುಲ್ ರೆಡಿ ಆದಮೇಲೆ ಸೆಟ್ ಆಗ್ಬೋದು. ಮರ್ಜ್ ಏನೋ ಕರೆಕ್ಟಾಗಿ ಆಗಿದೆ, ಬಟ್ ಸ್ವಲ್ಪ ಭೂತವ ಥರ ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ನೆಕ್ಗೆಲ್ಲ ಹಾಕ್ಕೊಳ್ಳೋದು ಕಂಫರ್ಟ್ ಅಂತಲೇ ಅನಿಸಲ್ಲ. ಸೊ ಅದಕ್ಕೆ ನಾನು ನೆಕ್ಗೆ ಹಾಕ್ಕೊಂಡಿಲ್ಲ.
ನೋಡೋಣ ಏನಾಗುತ್ತೆ. ಮೇ ಬಿ ಫುಲ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ಮೇ ಬಿ ಮರ್ಜ್ ಎಲ್ಲ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇದು ಆ್ಯಂಡ್ ಆಗಲೇ ಬ್ಲ್ಯಾಕ್ ಸ್ಪಾಟ್ಸ್ ತೋರಿಸಿದ್ನಲ್ಲ, ಏನು ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ. ಸೊ ಓಕೆ ಅಂತ ಅನ್ಕೋತೀನಿ. ನಾನು ಹಿಂಗೆ ರೆಡಿ ಆಗ್ತೀನಿ, ನೋಡೋಣ ಆಮೇಲೆ ಏನಾದ್ರು ಎಕ್ಸ್ಟ್ರಾಸ್ ಇದ್ದರೆ ಏನು ಮಾಡೋದು ಅಂತ ಆಮೇಲೆ ನೋಡೋಣ. ಬಿಂದಿ ಇಟ್ಕೊತೀನಿ. ನಾನು ಬಾರ್ಡರ್ ಕಲರ್ ಪಿಂಕ್, ಸೊ ಅದಕ್ಕೆ ಪಿಂಕ್ ಕಲರ್ ತೊಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಐಬ್ರೋಸ್ ಸರಿ ಮಾಡ್ಕೊತೀನಿ. ಇದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಐಬ್ರೋ ಬ್ರಷ್. ಓಕೆ, ಸೊ ಲಿಪ್ಸ್ಟಿಕ್. ಬಟ್ ಧರ್ಮಾಕೋಲ್ ಏನಾದರೂ ಇದ್ದು ನಿಮಗೆ ಸೂಟ್ ಆಗೋ ಕಲರ್ ಅಂತ ಏನಾದರೂ ಸಿಕ್ಕಿದ್ರೆ, ಟೋನ್ ಸಿಕ್ಕಿದ್ರೆ ಲೈಕ್ ಬೇಗ ಹಿಂಗೆ ಅನ್ನೋಷ್ಟರಲ್ಲಿ ರೆಡಿ ಆಗ್ಬೋದು ಎಲ್ಲಿ ಬೇಕಾದ್ರೂ. ಇದು ಜಸ್ಟ್ ಲಿಪ್ ಬಾಮ್ ಥರ ವರ್ಕ್ ಆಗುತ್ತೆ ಅಷ್ಟೇ. ಲಿಪ್ಸ್ಟಿಕ್ಸ್ ಎಲ್ಲ ಸ್ವಲ್ಪ ಡ್ರೈನೆಸ್ ಇರುತ್ತಲ್ಲ, ಸೊ ಫಸ್ಟ್ ಇದನ್ನ ಅಪ್ಲೈ ಮಾಡಿಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸೊ ಕರೆಕ್ಟಾಗಿರುತ್ತೆ, ಮಾಯ್ಶ್ಚರೈಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪಿಂಕ್ ಸ್ಯಾರಿ ಆಗಿರೋದ್ರಿಂದ ಪಿಂಕ್ ಶೇಡ್ ತೊಗೊಂಡಿದ್ದೀನಿ ಲಿಪ್ಸ್ಟಿಕ್ಕು. ಎಕ್ಸ್ಟ್ರಾಸ್ ಆಗಿಲ್ಲ ಅನ್ಕೋತೀನಿ. ಎಕ್ಸ್ಟ್ರಾಸ್ ಅಂತ ಅನ್ಸಿದ್ರೆ ನೀವು ಟಿಶ್ಯೂ ಪೇಪರಲ್ಲಿ ರಿಮೂವ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಆ್ಯಂಡ್ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಇದೇನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಲಾಂಗ್ ಲಾಸ್ಟಿಂಗ್ ಥರ ಇರುತ್ತೆ. ಅಕಸ್ಮಾತ್ ಲಿಪ್ಸ್ಟಿಕ್ ಶೇಡ್ ಏನಾದರೂ ಡೌನ್ ಆದ್ರೂ ಬಟ್ ಲಿಪ್ ಲೈನರ್ ಹಾಕೋದ್ರಿಂದ ಅದು ಮ್ಯಾನೇಜ್ ಮಾಡುತ್ತೆ. ನಾವು ಓಲ್ಡ್ ಡೇ ಮತ್ತೆ ಲಿಪ್ಸ್ಟಿಕ್ ಹಾಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಆ್ಯಂಡ್ ಮೇಕಪ್ ಅಷ್ಟೇ. ನಾನು ಪೌಡ್ರೇನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಹಿಂಗೆ ಬಿಟ್ಬಿಡ್ತೀನಿ. ನೋಡೋಣ ಎಂಡ್ ಆಫ್ ದ ಡೇ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಲೆ ಎಲ್ಲ ಇಟ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಯಿಂದ ನಿಮಗೊಂದು ಐಡಿಯಾ ಬಂತು ಅಂತ ಅನ್ಕೋತೀನಿ ಧರ್ಮಾಕೋಲ್ ಶೇಡ್ ಬಗ್ಗೆ. 208 ಬಂದ್ಬಿಟ್ಟು ಫುಲ್ ಫೇರ್ ಇರೋರಿಗೆ, ಇನ್ನೊಂದು ಡಸ್ಕಿ ಸ್ಕಿನ್ ಸ್ವಲ್ಪ ಡಲ್ ಇರೋ ಪರವಾಗಿಲ್ಲ ಅನ್ನೋರಿಗೆ 214 ಕೋಡು. ನಾನು ಮುತ್ತಿನ ಓಲೆ ಇಟ್ಕೊತೀನಿ, ಮ್ಯಾಚಪ್ ಆಗುತ್ತೆ ಅಂತ ಹೇಳ್ಬಿಟ್ಟು.
ಕಾಣಿಸ್ತಿದೆ ಅನ್ಕೋತೀನಿ ಆ್ಯಂಡ್ ಮ್ಯಾಚ್ ಆಗ್ತಿದೆ ಅಂತ ಅನ್ಕೋತೀನಿ ನನ್ನ ಡ್ರೆಸ್ಗೆ, ನನ್ನ ಔಟ್ಲುಕ್ಗೆ. ಗುಂಡಿ ಕೂಡ ನೋಡ್ತದೆ. ಯಾರಾದರೂ ಈ ಥರ ಗುಂಡಿ ಎಲ್ಲ ಯೂಸ್ ಮಾಡ್ತೀರಾ? ನಾನು ಪ್ರತಿಯೊಂದು ಇಯರಿಂಗ್ಸ್ಗೂ ನಂಗೆ ಇರಲೇಬೇಕು ಅಂತ ಅನಿಸುತ್ತೆ. ಹಾಕೊಳ್ಳೋದು ಒಳ್ಳೇದೇ, ಬೇಗ ಕಿವಿ ಹಿಗ್ಗೋದಿಲ್ಲ. ಆ್ಯಂಡ್ ಯಾವುದೇ ಇಯರಿಂಗ್ಸ್ ಹಾಕ್ಕೊಂಡು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಒಂದೊಂದು ಇಯರಿಂಗ್ಸ್ ಬಗ್ಗೋ ಥರ ಇರುತ್ತೆ, ಅದೆಲ್ಲ ಆಗೋದಿಲ್ಲ. ಓಕೆ, ಮ್ಯಾಚ್ ಆಗ್ತಿದೆ ಅನ್ಕೋತೀನಿ. ಓಕೆ, ಆ್ಯಂಡ್ ಬ್ಯಾಂಗಲ್ಸ್ ಹಾಕೋತೀನಿ. ಬ್ಯಾಂಗಲ್ಸ್ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಆ್ಯಂಡ್ ಜಸ್ಟ್ ಒಂದು ಸಿಂಗಲ್ ರಿಂಗ್ ಹಾಕೋತೀನಿ. ಕತ್ತಿಗೆ ಹೆವಿ ಅಂತ ಏನೂ ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಮನೇಲಿ ಪೂಜೆ, ಆಮೇಲೆ ಅಮ್ಮನ ಮನೆಗೆ ಹೋಗಿ ಬರಬೇಕು ಅಷ್ಟೇ. ಸೊ ಅದಕ್ಕೆ ಇದೊಂದು ಕರಿಮಣಿ ಚೈನ್ ಹಾಕೋತೀನಿ. ಇದು ಮಂಗಲಸೂತ್ರ ಅಲ್ಲ, ಕರಿಮಣಿ ಚೈನ್ ಅಷ್ಟೇ. ಸ್ವಲ್ಪ ಜನ ಮಿಸ್ಟೇಕ್ ಮಾಡ್ಕೋತಾರೆ. ಸೊ ಓಕೆ, ದಿಸ್ ಇಸ್ ಫೈನ್, ಸಿಂಪಲ್ ಆಗಿ ಫೈನ್ ಅಂತ ಅನ್ಕೋತೀನಿ. ಆ್ಯಂಡ್ ಎಸ್, ಶ್ರೀ ಹೇರ್ ಕಟ್ ಮಾಡಿರೋದು ಚೆನ್ನಾಗಿ, ಬಟ್ ತುಂಬ ಶಾರ್ಟ್ ಮಾಡಿಬಿಟ್ಟಿದ್ದಾನೆ ಅಂತ ಅನ್ನಿಸ್ತು ಡೈಲಿ ಮಾಡಿಸ್ಕೊಳ್ಳೋದಕ್ಕಿಂತ. ಬಟ್ ಓಕೆ, ಚೆನ್ನಾಗೇ ಇದೆ ಅಂತ ಅನ್ಕೋತೀನಿ. ಈ ಥರ ಫ್ರೀ ಏರ್ಸ್ ಎಲ್ಲ ಬಿಟ್ಟಾಗ ಚೆನ್ನಾಗಿ ಔಟ್ಲುಕ್ ಕೊಡುತ್ತೆ. ಆಲ್ರೆಡಿ ಸಿಕ್ಕೆಲ್ಲ ಬಿಡಿಸೀನಿ. ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಬಿಡ್ತೀನಿ ಅಷ್ಟೇ. ಜಸ್ಟ್ ಈ ಥರದೊಂದು ಕ್ಲಿಪ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಆ್ಯಂಡ್ ಏನು ಹೇಳೋದು, ಆ್ಯಂಡ್ ಅಗೇನ್ ಪಿಂಕ್ ಕಲರ್ ನೇಲ್ ಪಾಲಿಶ್ ಹಾಕ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ನಾನು ರೆಡಿಯಾಗಿದ್ದೆಲ್ಲ ಮುಗೀತು. ಕುಂಕುಮ ಇಟ್ಕೊಬಿಡ್ತೀನಿ. ಅಷ್ಟೇ, ಇಷ್ಟೇ ನಾನು ರೆಡಿ ಆಗೋದು ಅಂತ ಹೇಳಿದ್ರೆ. ಇದು ಸ್ಯಾರಿ ಆಲ್ರೆಡಿ ನಾನು ಒಂದು ಸೈಡ್ ಪಿನ್ ಮಾಡ್ಕೊಂಡಿದ್ದೀನಿ. ಸರ್ ಈಗ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಇನ್ನು ಮುಗೀತು. ಆ್ಯಂಡ್ ದಿಸ್ ಇಸ್ ಮೈ ಫೆಸ್ಟಿವಲ್ ಲುಕ್. ಚೆನ್ನಾಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೇ ಬಿ ನಾನು ವ್ಲಾಗ್ ಜೊತೆ ಹಾಕಿದ್ರೆ ಮೇ ಬಿ ಲೆಂತಿ ಆಗಿಬಿಡುತ್ತೆ ಅಂತ ಅನ್ಕೋತೀನಿ. ಮೇ ಬಿ ಇದನ್ನೇ ಸೆಪ್ರೇಟಾಗಿ
ಹಾಕೋದಕ್ಕೆ ಅಂತ ಟ್ರೈ ಮಾಡ್ತೀನಿ. ನೋಡೋಣ, ಯಾವುದೇ ಆಗಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಸ್ಟೇ ಟ್ಯೂನ್ಡ್.